ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧ ನಡೆದು 1 ವಾರ ಆಗಿದೆ. ಈಗ ದಾಳಿ ನಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ಮನೆಗಳನ್ನು ಕೂಡ ಉಳಿಸಿ ಮಾಡಿದ್ದಾರೆ. ಸ್ಫೋಟದ ಮನೆಯ ಒಂದು ದೃಶ್ಯ ಸಮೇತವಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಬ್ಬೀರ್. ನೋಡ್ಕೊಂಬನ್ನಿ. ನಿಮ್ಮ ಪಬ್ಲಿಕ್ ಟಿವಿ ಇವತ್ತು LOCಯ ಹತ್ತಿರದ ಜಿಲ್ಲೆಯಾಗಿರುವಂತಹ ಬಂಡೀಪುರದಿಂದ ರಿಪೋರ್ಟ್ ಮಾಡ್ತಾ ಇದೆ. ನಿನ್ನೆ ರಾತ್ರಿ 11ವರೆಗೆ ಬಂದಂಥ ಕೇಂದ್ರ ಮೀಸಲು ಪಡೆಗಳು, ಭದ್ರತಾ ಪಡೆಗಳು ಈ ಮನೆಯನ್ನು ಧ್ವಂಸ ಮಾಡಿ ಹೋಗಿದ್ದಾವೆ. ಬಂಡೀಪುರದಲ್ಲಿ ಇರುವಂಥ ಮನೆಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮನೆಯ ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಜಮೀರ್ ಅಹಮದ್ ಅನ್ನುವಂಥವ್ರು 2016ರಿಂದ ನಾಪತ್ತೆ ಆಗಿರುವಂಥದ್ದು. ಆತ ಕುಟುಂಬಸ್ಥರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಯಾರಿಗೂ ಕೂಡ ಆತ ಟಚ್ನಲ್ಲಿಲ್ಲ. ಕೆಲವು ಭದ್ರತಾ ಪಡೆಗಳ ಮೂಲಗಳ ಮಾಹಿತಿಗಳ ಪ್ರಕಾರ ಆತ ಇರಾನ್ನಲ್ಲಿರ್ಬೋದು ಅಥವಾ ಅಫ್ಘಾನಿಸ್ತಾನದಲ್ಲಿರ್ಬೋದು, ಅಲ್ಲಿ ಟ್ರೈನ್ ಆಗ್ತಾ ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನ ಮಾಡಲಾಗ್ತಾ ಇರುವಂಥದ್ದು. ಪಹಲ್ಗಾಮ್ನಲ್ಲಿ ದಾಳಿಯಾದ ಬೆನ್ನಲ್ಲೇ ಎಲ್ಲೆಲ್ಲಿ ಮನೆಗಳು ಈ ರೀತಿಯಾದಂಥ ಶಂಕಾಸ್ಪದ ವ್ಯಕ್ತಿಗಳಿರ್ತಾರೆ ಆ ಮನೆಗಳನ್ನು ಒಡೆದು ಹಾಕುವಂಥದ್ದು ಅಥವಾ ಬ್ಲಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಏನೀಗ ಮನೆಯಲ್ಲಿ ಯಾರಿಗೂ ಬೇಸರ ಆಯಿತು, ಏನು ಮಾಡಬೇಕು, ನಾವೇನು ಮಾಡೋಣ ಅದಕ್ಕೆ? ಅಂತ ಮಗನನ್ನ ಸಾಕಿದ್ರೆ ಅವರೇ ಅನುಭವಿಸಬೇಕು. ದೇರ್ ವಿಲ್ ಬಿ ಎ ಕೊಲಾಟ್ರಲ್ ಡ್ಯಾಮೇಜ್, ನಾನು ಇಲ್ಲ ಅಂತ ಹೇಳಲ್ಲ, ಇರುತ್ತೆ, ಅನುಭವಿಸ್ಬೇಕು. ಬೇಡವಾ? ಜಮ್ಮು ಕಾಶ್ಮೀರದಲ್ಲಿರೋ ಒಬ್ಬೊಬ್ಬರೂ ಇಂಥ ಪಾತಕಿಗಳನ್ನು ಹೆಕ್ಕು ತೆಗೆಯೋ ಕೆಲಸ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಇಲ್ವಾ? ಅನುಭವಿಸಿ. ಎಲ್ಲರೂ ಅಲ್ಲ, ಕೆಲವರು ಯಾರಿದ್ದೀರೋ ಅವರು, ಎಲ್ಲರೂ ಅಲ್ಲ. ಈಗ ನಾನು ಜಿಪ್ ಲೈನರ್ದು ಹೆಣ್ಣು ಹುಡುಗಂಗೆ ಹೇಳಿದೆ, ಅವ್ನ ಮನೆ ಹೊಡೆದಾಕ ಅಂತಂದರೆ ಹಂಗಾಗಲ್ಲ, ಹಂಗೆ ಮಾಡೋಕ್ಕೆ ಬರಲ್ಲ. ಅನುಭವಿಸ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಕೊಲಾಟ್ರಲ್ ಡ್ಯಾಮೇಜ್ ನಾವು ಹೇಳಬೇಕು ಅಂತ ನನ್ನ ಕೊಲಿಗೆ ಹೇಳ್ತಾಯಿದ್ರು. ಧ್ವಂಸ ಮಾಡಿದ್ದಾರೆ, ಧ್ವಂಸ ಅಲ್ಲ, ಪ್ರಜ್ಞಾಪೂರ್ವಕವಾಗಿ ನಾಶ ಮಾಡಿರೋದು ಅದು ಧ್ವಂಸ ಅಲ್ಲ. ಐ ವಿಲ್ ಕರೆಕ್ಟ್ ಹಿಮ್, ಇಟ್ ಈಸ್ ನಾಟ್. ಪ್ರಜ್ಞಾಪೂರ್ವಕವಾಗಿ ನಾಶ ಹೌದು ಮಾಡಿದ್ದೀವಿ, ಎಸ್ ಹೌದು, ನಮಗೆ ಗೊತ್ತು ಆ ಕುಟುಂಬದಲ್ಲಿ ಯಾರಿಗೋ 4 ಜನಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ, ಹೌದು, ಅದೇ ಮೆಸೇಜ್ ಹೊರಗೋಗ್ಬೇಕು ಅನ್ನೋದು ನಮ್ಮ ಬಯಕೆ. ಇದೇ ಆಗಬೇಕಾಗಿದೆ. ಎಸ್, ಈ ವಿಚಾರದಲ್ಲಿ ಅನುಕಂಪ ಇರೋಕ್ಕಾಗಲ್ಲ.